ಈಸ್ ರೈಟ್. ಮಾಡೋರು ಬೇಕಲ್ಲ, ಕೊಡೋದೇನೋ ಕೊಟ್ಟುಬಿಡ್ತಾರೆ. ಇನ್ನು ಪಾಪ ಮರದ ಕೊಂಬೆ ಬಿದ್ದು ತಲೆಗೆ ಪೆಟ್ಟಾಗ್ಬಿಟ್ಟು 12 ಕಡೆಗಳಲ್ಲಿ ಸ್ಕ್ರ್ಯಾಪ್ ಆಗೋಗಿತ್ತಲ್ವಾ. ಪಾಪ ಆ ವ್ಯಕ್ತಿಯ ಕತೆ ಏನು ಅಂತಂದರೆ ಈ ಅಕ್ಷಯಂದು ಚಿಂತಾಜನಕವಾಗಿ ಹೋಗ್ಬಿಟ್ಟಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಮೆದುಳೇ ನಿಷ್ಕ್ರಿಯ ಆಗೋಗ್ಬಿಟ್ಟಿದೆ ಅಂತಿದ್ದಾರೆ. ಈಗ ವೈದ್ಯರು ತಿಳಿಸ್ಬಿಟ್ಟಿದ್ದಾರೆ. ಈಗ ಸರ್ಜರಿ ನಡೆದು 60 ಗಂಟೆ ಆಗೋಗಿದೆ. ಆಲ್ಮೋಸ್ಟ್ 72 ಅವರ್ಸ್ ಕಾಯ್ತಾರೆ ಯಾವಾಗಿದ್ರೂ. ಯಾವುದೇ ರೀತಿಯಾದಂಥ ಸ್ಪಂದನೆ ಇಲ್ಲ. ಅಲ್ಲಿ ಬ್ರೈನ್ ಡೆಡ್ ಆಗಿದೆ ಅಂತ ಈಗ ಕುಟುಂಬಸ್ಥರಿಗೆ ವೈದ್ಯರು ತಿಳಿಸಿದ್ದಾರೆ. ಅಲ್ಲಿಗೆ ಮುಗಿದೋದಂಗೆ ಕಾಣಿಸುತ್ತೆ. ಆಸ್ಪತ್ರೆಯ ಬಳಿಗ ಅಕ್ಷಯ್ ಕುಟುಂಬಸ್ಥರು ಕಂಗಾಲಾಗಿ ನಿಂತಿದ್ದಾರೆ. ಅವರ ತಂದೆ ನೋಡಿದರೆ ಪ್ರತಿದಿನ ಕೂಡ ಡಯಾಲಿಸಿಸ್ ಬೇಕಾಗಿತ್ತು. ಹಾಗಾಗಿ ಆಪರೇಷನ್ ಕೂಡ ಮೊನ್ನೆ ಏನೋ ಅವ್ರ ತಂದೆದಾಗಿದೆ. ಇವ್ರು ನೋಡಿದರೆ ಹಿಂಗಾಗಿದೆ. ಅವ್ರ ತಂದೆಗೆ ಇನ್ನೂ ಮಾಹಿತಿ ಕೊಟ್ಟಿಲ್ವಂತೆ. ಮೊನ್ನೆ ಆಪರೇಷನ್ ಮಾಡಿಸ್ಕೊಂಡ್ರಲ್ಲ ತಂದೆಗೆ, ಏನೋ ಒಂಚೂರು ಆಕ್ಸಿಡೆಂಟ್ ಆಗಿಬಿಟ್ಟು ಹಂಗೆ ಇದ್ದಾರೆ ಅಂತ ಹೇಳಿದರು. ಬಟ್ ಈ ಪರಿಸ್ಥಿತಿಯಲ್ಲಿದ್ದಾರೆ ಮಗ ಅಂತ ಹೇಳಿ ಆ ತಂದೆಗೂ ಕೂಡ ಅವರು ಸಂಬಂಧಿಕರು ಯಾರೂ ಹೇಳಿರಲಿಲ್ವಂತೆ. ಪಾಪ ಎಂಥ ಪರಿಸ್ಥಿತಿ ರೀ. ಒಂದು BBMPಯಲ್ಲಿರುವಂಥ ಅರಣ್ಯ ಇಲಾಖೆ ಮಾಡಿರುವಂಥ ಎಡವಟ್ಟುಗಳಿಂದಾಗಿ, ಅವರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಆ ಕುಟುಂಬ ಅತಂತ್ರವಾಗಿ ಹೋಗ್ತಾ ಇದೆ. ಇಲ್ಲಿ ಸೀತಾ ಸರ್ಕಲ್ ಇದೆಯಲ್ಲ ಸರ್, ಸೀತಾ ಸರ್ಕಲಿಂದ ಲೆಫ್ಟ್ಗೆ ಹೋದರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಹೋಮ ಮಾಡಿಸಿದ್ದು. ಎಲ್ಲರೂ ಹೇಳಿದ್ರು, ಪುರೋಹಿತರು ಅವರೆಲ್ಲ ಹೇಳಿದ್ರು, ನೀವು ಇದು ಮಾಡಿ ಏನೋ ಮೃತ್ಯುಂಜಯ ಹೋಮ ಮಾಡಿಸಿ ಇದಾಗುತ್ತೆ ಅಂತ, ಬೆಟ್ರ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ದೇವ್ರು ನಂಬಿಬಿಟ್ಟು ಮೃತ್ಯುಂಜಯ ಹೋಮ ಮಾಡಿಸಿದ್ದೀವಿ ನಾವು. ಆಯಸ್ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಪುರೋಹಿತರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಬದುಕಲಿ ಆ ಇಂಟೆನ್ಷನ್ನಿಂದಲೇ ನಾವು ಹೋಮ ಮಾಡಿಸಿದ್ದು. ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ಆ ಉದ್ದೇಶದಿಂದ ಮೃತ್ಯುಂಜಯ ಹೋಮ ಮಾಡಿಸಿದ್ದೀವಿ ನಾವು. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ನಿಜಕ್ಕೂ ಕೂಡ ಸಂಕಟ ಆಗುತ್ತೆ ಈ ಯುವಕನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಆ ಕುಟುಂಬದ ಪರಿಸ್ಥಿತಿಯನ್ನು ಯೋಚನೆ ಮಾಡ್ತಾ ಇದ್ರೆ. ಸದ್ಯಕ್ಕೆ ವೈದ್ಯರು ಏನು ಹೇಳ್ತಾರೆ? ಇನ್ನೂ ಕಾಯು ಅಂತ ಹೇಳ್ತಾ ಇದ್ದಾರೆ ಅಥವಾ ಇಲ್ವಾ? ಕಾಯುವಂಥ ಸ್ಥಿತಿಯಲ್ಲಿ ಇನ್ನೂ ಇಲ್ಲ ಅಂತ ಹೇಳ್ತಾರಾ? ಇಲ್ಲ, ವೈದ್ಯರು ಹೇಳ್ತಿರುವಂಥದ್ದು ಹೋಪ್ ಫಾರ್ ದ ಬೆಸ್ಟ್, ನಾವು ಇನ್ನೂ ಕಾದು ನೋಡೋಣ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಆಸ್ಪತ್ರೆಗೆ ಸೇರಿ ಇವತ್ತಿಗೆ 4 ದಿವಸ ಆದರೆ 60 ಗಂಟೆಗಿಂತ ಹೆಚ್ಚಿನ ಗಂಟೆಗಳು ಆಸ್ಪತ್ರೆಯಲ್ಲಿ ಈಗ ಕೋಮಾ ಸ್ಟೇಜಲ್ಲೇ ಅಕ್ಷಯ್ ಇರುವಂಥದ್ದು. ನಿನ್ನೆ ರಾತ್ರಿಗೆ 48 ಗಂಟೆ ಆದ ನಂತರ ವೈದ್ಯಕೀಯ ಭಾಷೆಯಲ್ಲಿ, ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಳುವಂಥದ್ದು, ಯಾವುದೇ ವ್ಯಕ್ತಿಗೆ ತಲೆಗೆ ಪೆಟ್ಟು ಬಿದ್ದಿದ್ದಾಗ ಬ್ರೈನ್ ವರ್ಕ್ ಆಗಲಿಲ್ಲ ಅಂದರೆ, 48 ಗಂಟೆಯಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆ ಮಾಹಿತಿನ ಕುಟುಂಬಸ್ಥರಿಗೆ ನೀಡಿದ್ದಾರೆ. ತಲೆಯ ಹೊರತುಪಡಿಸಿ ಅವನಿಗೆ ಈಗೇನು ಲೈಫ್ ಸೇಫ್ಟಿಯಿಂದ ಉಸಿರಾಟ ನಡೆಸ್ತಿದ್ದಾರೆ. ಬೇರೆ ಆರ್ಗನ್ಸ್ ಎಲ್ಲ ವರ್ಕ್ ಆಗ್ತಿದೆ. ಬೇರೆ ಆರ್ಗನ್ಸ್ ಯಾವುದಾದ್ರು ಡ್ಯಾಮೇಜ್ ಏನಾದರೂ ಆಗಿ ಅಥವಾ ವರ್ಕಿಂಗ್ ಕಮ್ಮಿ ಆಯಿತು ಅಂದರೆ ಆಗ ಬೇರೆ ಡಿಸಿಷನ್ ತಗೊಳ್ಳೋಕ್ಕೆ ವೈದ್ಯರು ಮುಂದಾಗ್ತಾರೆ. ಇನ್ನೂ ಸಹ ಅವ್ರ ಕುಟುಂಬಸ್ಥರು ಮಗ ಬದುಕಿ ಬರ್ತಾನೆ ಅನ್ನುವಂಥ ನಂಬಿಕೆಯಲ್ಲಿ ದೇವ್ರ ಮೇಲೆ ಭಾರ ಹಾಕೋಣ ಅಂತ ವೈದ್ಯರು ಏನು ಹೇಳಿದರು, ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಜಯ ಮೃತ್ಯುಂಜಯ ಹೋಮ ಮಾಡಿಸಿರುವಂಥದ್ದು. ತಾತಾಜಿ ಕೂತು ಹೋಮ ಮಾಡಿಸ್ಕೊಂಡು ಮಗ ಆದಷ್ಟು ಬೇಗ ಹುಷಾರಾಗಲಿ, ಮನೆಗೆ ವಾಪಸ್ ಬರಲಿ, ಆಯಸ್ ಗಟ್ಟಿ ಆಗಲಿ ಅಂತ ಹೋಮ ಮಾಡಿಸಿದ್ದಾರೆ. ಇವರ ಏನು ಆಸ್ಪತ್ರೆ ಮುಂದೆ ಅವ್ರು ಪ್ರತಿನಿತ್ಯ ಬಂದು ಹೋಗೋದು ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಮೊಮ್ಮಗ ಈ ಥರ ಆಗೋಗಿದ್ದಾನೆ ಅಂತ. ಒಂದು ಕಡೆ ತಂದೆಯ ಪರಿಸ್ಥಿತಿ, ಡಯಾಲಿಸಿಸ್ ಪೇಷಂಟು ಆಸ್ಪತ್ರೆಯಲ್ಲಿ ಅವರಿದ್ದಾರೆ, ಮಗನ ನೋಡಬೇಕು, ಕರ್ಕೊಂಡು ಹೋಗಿ ಅಂತ ಕೇಳ್ತಿದ್ದಾರೆ. ಆದರೆ ಮಗನ ಪರಿಸ್ಥಿತಿ ಏನಾಗಿದೆ ಅಂತ ಸರಿಯಾಗಿ ತಿಳಿಸಿಲ್ಲ. ಯಾಕಂದರೆ ತಂದೆಯ ಪರಿಸ್ಥಿತಿ ಆ ರೀತಿ ಇರಬೇಕಾದ್ರೆ ಮಗ ಕಂಪ್ಲೀಟ್ಲಿ ಕೋಮದಲ್ಲಿದ್ದಾನೆ, ಹುಷಾರಿಲ್ಲ ಅನ್ನೋದೆಲ್ಲ, ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾನೆ, ಬರ್ತಾನೆ ಅಂತಲೇ ಹೇಳ್ತಿದ್ದಾರೆ. ಇನ್ನು ವೈದ್ಯರು ಕೂಡ ಇನ್ನೊಂದು 2 ದಿವಸ ಕಾದು ನೋಡೋಣ, ಬೇರೆ ಆರ್ಗನ್ಸ್ ಈಗ ವರ್ಕ್ ಆಗ್ತಿದೆ, ಬ್ರೈನ್ ಏನಾದರೂ ಆಕ್ಟಿವೇಟ್ ಆದರೆ ಚಿಕಿತ್ಸೆಗೆ ಸ್ಪಂದಿಸಿದ್ರೆ ಮುಂದೆ ನಾವೊಂದು ಪ್ರಯತ್ನ ಏನು ಇಷ್ಟು ದಿನ ಪಡ್ತಿದ್ವಿ ಅದು ಫಲಿಸುತ್ತೆ ಅನ್ನೋ ಕಾರಣಕ್ಕೆ ಕಾದು ನೋಡುವಂತಹ ಕೆಲಸದಲ್ಲಿ ವೈದ್ಯರು ಕೂಡ ಇರುವಂಥದ್ದು. ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.